ಮನುಷ್ಯ ಅದ್ಭುತವಾದ ಆವಿಷ್ಕಾರಗಳನ್ನ ಮಾಡಿದ್ದಾನೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಆದ್ರೂ ಕೂಡ ನಮ್ಮ ಜಗತ್ತಿನಲ್ಲಿರುವ ಎಷ್ಟೋ ರಹಸ್ಯಗಳನ್ನ ಭೇದಿಸೋದು ಇನ್ನೂ ಬಾಕಿ ಇದೆ. ಕೈಗೆ ಸಿಗದ ಅಂತರಿಕ್ಷದ ಬಗ್ಗೆ ತಿಳ್ಕೋಬೇಕು ಅನ್ನೋದು ಈ ಮನುಷ್ಯನಿಗೆ ಇರುವ ಒಂದು ದೊಡ್ಡ ಗುರಿ. ಆದ್ರೆ ನಮ್ಮ ಭೂಮಿಯ ಮೇಲಿರುವ ಕೆಲವು ರಹಸ್ಯಗಳನ್ನ ಭೇದಿಸೋಕೆನೆ ಈ ಮನುಷ್ಯನ ಕೈಯಲ್ಲಿ ಸಾಧ್ಯವಾಗ್ತಿಲ್ಲ. ಉದಾಹರಣೆಗೆ ನಮ್ಮ ಭೂಮಿಯ ಮೇಲಿರುವ ಈ ರಹಸ್ಯವಾದ ಸಮುದ್ರದ ಬಗ್ಗೆ ನಮ್ಗೆ ಗೊತ್ತಿರೋದು ಕೇವಲ 5% ಅಷ್ಟೇ. ಇನ್ನು ತಿಳ್ಕೋಬೇಕಾಗಿರೋದು ತುಂಬಾನೇ ಇದೆ. ಅದೇ ರೀತಿ ನಮ್ಮ ಭೂಮಿಯ ಶ್ವಾಸಕೋಶ ಅಂತ ಕರೆಯುವ ಈ ಅಮೆಜಾನ್ ಮಳೆಕಾಡು ಕೂಡ ತನ್ನಲ್ಲಿ ಅದೆಷ್ಟೋ ರಹಸ್ಯಗಳನ್ನ ಬಚ್ಚಿಟ್ಕೊಂಡಿದೆ. ಅದರಲ್ಲಿ ವಿಜ್ಞಾನಿಗಳ ಗಮನಕ್ಕೆ ಬಂದಿರುವ ಈ ನಡೆದಾಡುವ ಮರಗಳು, ರಹಸ್ಯವಾದ ಅಮೆಜಾನ್ ನಗರ, ಈ ರೀತಿ ಇನ್ನೂ ಕೆಲವು ವಿಚಿತ್ರವಾದ ರಹಸ್ಯಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್. 100K ಸಬ್ಸ್ಕ್ರೈಬರ್ಸ್ಗೆ ನಾವು ತುಂಬಾನೇ ಹತ್ತಿರದಲ್ಲಿ ಇದ್ದೀವಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಬರುವ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ವಾಕಿಂಗ್ ಟ್ರೀ, ಹಚ್ಚ ಹಸಿರಿನಿಂದ ಕೂಡಿರುವ ಈ ಅಮೆಜಾನ್ ಮಳೆಕಾಡಿನಲ್ಲಿ ಹೆಚ್ಚು ಕಡಿಮೆ 16,000 ಜಾತಿಯ ಗಿಡ ಮರಗಳು ಕಂಡು ಬರ್ತವೆ. ಒಂದು ರಿಪೋರ್ಟ್ ಪ್ರಕಾರ 390 ಬಿಲಿಯನ್ ಮರಗಳು ಈ ಅಮೆಜಾನ್ ಮಳೆಕಾಡಿನಲ್ಲಿ ಕಂಡು ಬರ್ತವೆ. ಇವು ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೀರ್ಕೊಂಡು ಪ್ಯೂರ್ ಆಕ್ಸಿಜನ್ ಅನ್ನ ವಾತಾವರಣಕ್ಕೆ ಬಿಡುತ್ತೆ. ಅಂದ್ರೆ ಪ್ರಸ್ತುತ ನಮ್ಮ ಭೂಮಿಯ ಮೇಲಿರುವ ಆಕ್ಸಿಜನ್ ಅಲ್ಲಿ 20% ನಷ್ಟು ಆಕ್ಸಿಜನ್ ಈ ಮಳೆಕಾಡಿನಿಂದಾನೇ ಸಿಗುತ್ತಿದೆ. ಜೊತೆಗೆ ಈ ಅದ್ಭುತವಾದ ಮಳೆಕಾಡಿನಲ್ಲಿ ಒಂದು ವಿಚಿತ್ರವಾದ ಮರ ಕೂಡ ಇದೆ. ಅಂದ್ರೆ ಈ ಮರಗಳು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಚಲಿಸುತ್ತವೆ. ನಿಮ್ಗೆ ಗೊತ್ತಿರುತ್ತೆ, ಅಮೆಜಾನ್ ಮಳೆಕಾಡು ಎಷ್ಟೊಂದು ದಟ್ಟವಾಗಿದೆ ಅಂದ್ರೆ ಸೂರ್ಯನ ಕಿರಣಗಳು ಕೂಡ ಸರಿಯಾಗಿ ಇಲ್ಲಿ ಬೀಳುವುದಿಲ್ಲ. ಇದೇ ಕಾರಣಕ್ಕೆ ಸೂರ್ಯನ ಕಿರಣಗಳು ಯಾವ ಜಾಗದಲ್ಲಿ ಚೆನ್ನಾಗಿ ಬೀಳುತ್ತೋ ಆ ಜಾಗದ ಕಡೆ ಈ ಮರಗಳು ಚಲಿಸುತ್ತವೆ. ಅಂದ್ರೆ ಮನುಷ್ಯರ ತರ ವೇಗವಾಗಿ ಏನು ಚಲಿಸೋದಿಲ್ಲ, ತುಂಬಾನೇ ನಿಧಾನವಾಗಿ ತನ್ನ ಬೇರುಗಳನ್ನ ಭೂಮಿಯ ಒಳಗಡೆನೆ ಜರುಗಿಸಿಕೊಂಡು ಮುಂದೆ ಚಲಿಸುತ್ತವೆ. ಈ ಮರಗಳ ಚಲಿಸುವ ವೇಗ ತುಂಬಾನೇ ನಿಧಾನವಾಗಿರಬಹುದು, ಆದ್ರೆ ಇವು ಚಲಿಸೋದು ಮಾತ್ರ 100% ನಿಜ ಗುರು. ಇದರಿಂದಾನೇ ಈ ಮರಗಳನ್ನ ವಿಜ್ಞಾನಿಗಳು ವಾಕಿಂಗ್ ಟ್ರೀ ಅಂತ ಕರೀತಾರೆ. ನಿಜವಾಗ್ಲೂ ಇದೊಂದು ಅದ್ಭುತ. ಮಿಸ್ಟೀರಿಯಸ್ ಜಿಯೋಗ್ಲಿಪ್ಸ್. ಅಮೆಜಾನ್ ಮಳೆಕಾಡು ಎಷ್ಟೊಂದು ದೊಡ್ಡದಾಗಿದೆ ಅಂದ್ರೆ ಇದನ್ನ ಒಂದು ದೇಶ ಅಂದ್ಕೊಂಡ್ರೆ 9ನೇ ಅತಿ ದೊಡ್ಡ ದೇಶವಾಗ್ತಿತ್ತು. ಅಷ್ಟೊಂದು ವಿಶಾಲವಾಗಿದೆ ಈ ಮಳೆಕಾಡು. ಈ ವಿಶಾಲವಾದ ಕಾಡಿನಲ್ಲಿ ಕಂಡು ಬಂದ ಕೆಲವು ಆಕೃತಿಗಳನ್ನ ನೋಡಿ ವಿಜ್ಞಾನಿಗಳೆಲ್ಲ ಶಾಕ್ ಆಗ್ತಾರೆ. ಆ ಆಕೃತಿಗಳು ಹೆಚ್ಚಾಗಿ ಸರ್ಕಲ್ ಮತ್ತು ಸ್ಕ್ವಯರ್ ಶೇಪ್ ನಲ್ಲಿವೆ. ಕೆಲವು ವಿಜ್ಞಾನಿಗಳು ಈ ಮಳೆಕಾಡಿನ ಮೇಲೆ ರಿಸರ್ಚ್ ಮಾಡುವಾಗ ಇದರ ಮೇಲೆ ಡ್ರೋನ್ ಅನ್ನ ಹಾರಿಸಿ ಕೆಲವು ಫೋಟೋಸ್ ಮತ್ತು ವಿಡಿಯೋಸ್ ಅನ್ನ ತೆಗಿತಾರೆ. ಅದರಲ್ಲಿ ಈ ವಿಸ್ಮಯವಾದ ಆಕೃತಿಗಳು ಕಂಡು ಬರ್ತವೆ. ಅದು ಕೂಡ ಒಂದೋ ಎರಡೋ ಅಲ್ಲ, 100 ಆಕೃತಿಗಳು ಕಂಡು ಬರ್ತವೆ. ನಂತರ ವಿಜ್ಞಾನಿಗಳು ಈ ಆಕೃತಿಗಳಿಗೆ ಜಿಯೋಕ್ಲಿಪ್ಸ್ ಅನ್ನುವ ಹೆಸರನ್ನ ಇಡ್ತಾರೆ. ವಿಜ್ಞಾನಿಗಳ ಪ್ರಕಾರ ಈ ಆಕೃತಿಗಳು ನ್ಯಾಚುರಲ್ ಆಗಿ ಕ್ರಿಯೇಟ್ ಆಗಿಲ್ಲ, ಬದಲಿಗೆ ಯಾರೋ ಬೇಕಂತಲೇ ಇವುಗಳನ್ನ ಈ ರೀತಿ ಕ್ರಿಯೇಟ್ ಮಾಡಿದ್ದಾರೆ. ಅದು ಕೂಡ ಸುಮಾರು 2000 ವರ್ಷಗಳ ಹಿಂದೆ ಈ ಆಕೃತಿಗಳನ್ನ ಅಮೆಜಾನ್ ಕಾಡಿನಲ್ಲಿ ಕೆತ್ತಲಾಗಿದೆ. ಇವುಗಳನ್ನ ಯಾರು ಮತ್ತು ಯಾಕೆ ಕ್ರಿಯೇಟ್ ಮಾಡಿದ್ದಾರೆ ಅನ್ನೋದು ಒಂದು ದೊಡ್ಡ ಮಿಸ್ಟರಿ ಆಗಿದೆ. ಅದರಲ್ಲೂ ಈ ಆಕೃತಿಗಳು ನೋಡ್ಬೇಕಂದ್ರೆ ಹೆಲಿಕಾಪ್ಟರ್ ಮೂಲಕವೇ ಆಕಾಶದಿಂದ ನೋಡ್ಬೇಕು, ಇಲ್ಲ ಎತ್ತರದ ಪ್ರದೇಶದಿಂದ ನೋಡಬಹುದು. ಅದು ಬಿಟ್ಟು ಆ ಆಕೃತಿಗಳು ಇರುವ ಪ್ರದೇಶಕ್ಕೆ ಹೋದ್ರೆ ನಿಮ್ಗೆ ಆ ಆಕೃತಿಗಳು ಕಾಣಿಸೋದಿಲ್ಲ, ಯಾಕಂದ್ರೆ ಅಷ್ಟೊಂದು ದೊಡ್ಡದಾಗಿವೆ ಈ ಜಿಯೋಗ್ಲಿಪ್ಸ್. ಮಿಸ್ಟರಿ ಬಾಲ್ಸ್. ಅಮೆಜಾನ್ ಕಾಡಿನಲ್ಲಿರುವ ಎಷ್ಟೋ ರಹಸ್ಯಗಳಲ್ಲಿ ಈ ಮಿಸ್ಟರಿ ಬಾಲ್ಸ್ ಕೂಡ ಒಂದು. ಕೆಲವರ ಪ್ರಕಾರ ಪುರಾತನ ಕಾಲದಲ್ಲಿನ ಜನರು ಈ ಬಾಲ್ಸ್ ಅನ್ನ ದೇವರ ರೂಪದಲ್ಲಿ ಪೂಜೆ ಮಾಡ್ತಿದ್ರಂತೆ. ಅಂದ್ರೆ ಈ ಕಲ್ಲಿನ ಬಾಲ್ಸ್ ಅನ್ನ ಮನುಷ್ಯರೇ ತಯಾರಿ ಮಾಡಿದ್ದಾರೆ. ಅಂದ್ರೆ ಇವು ನ್ಯಾಚುರಲ್ ಆಗಿ ಕ್ರಿಯೇಟ್ ಆಗಿರುವ ಬಾಲ್ಸ್ ಅಲ್ಲ. ಇದರಲ್ಲಿ ಎಷ್ಟು ನಿಜ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಒಂದು ವೇಳೆ ಇದೇ ನಿಜವಾಗಿದ್ರೆ ಖಂಡಿತ ನಾವೆಲ್ಲ ಆಶ್ಚರ್ಯ ಪಡ್ಲೇಬೇಕು. ಯಾಕಂದ್ರೆ ಪ್ರಾಚೀನ ಕಾಲದ ಜನರ ಬಳಿ ಈಗಿನ ತರಹದ ಅಡ್ವಾನ್ಸ್ ಟೆಕ್ನಾಲಜಿ ಇರ್ಲಿಲ್ಲ. ಯಾವುದೇ ಟೆಕ್ನಾಲಜಿ ಇಲ್ಲದೆ ಇಷ್ಟೊಂದು ಪರ್ಫೆಕ್ಟ್ ಆಗಿ ರೌಂಡ್ ಶೇಪ್ ನಲ್ಲಿ ಹೇಗೆ ಕೆತ್ತಿರಬಹುದು ಅಲ್ವಾ? ಈ ಕಲ್ಲುಗಳು ಯಾವುದೇ ಮಿಸ್ಟರಿಗಿಂತ ಕಡಿಮೆ ಇಲ್ಲ ಗುರು. ಇದರಿಂದಾನೇ ಈ ಕಲ್ಲುಗಳನ್ನ ಮಿಸ್ಟರಿ ಬಾಲ್ಸ್ ಅಂತ ಕರೀತಾರೆ. ಲಾಸ್ಟ್ ಸಿಟಿ ಆಫ್ ಜಿ. ಈಗ ಅಮೆಜಾನ್ ಮಳೆಕಾಡಿನಲ್ಲಿರುವ ಅತಿ ದೊಡ್ಡ ಮಿಸ್ಟರಿ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಕೆಲವರು ಈ ನಗರವನ್ನ ಹೆಲ್ಡರೋಡ್ ಅಂತ ಕೂಡ ಕರೀತಾರೆ. ಒಂದು ಕಾಲದಲ್ಲಿ ಈ ನಗರ ಪೂರ್ತಿಯಾಗಿ ಬಂಗಾರದಿಂದ ಕಟ್ಟಿದ್ರಂತೆ. ಈ ನಗರದಲ್ಲಿ ಎಷ್ಟೊಂದು ಬಂಗಾರವಿತ್ತು ಅಂದ್ರೆ ಈ ನಗರದ ರಾಜ ಪ್ರತಿದಿನ ಬಂಗಾರದ ಪೌಡರ್ ಅನ್ನ ತನ್ನ ದೇಹಕ್ಕೆ ಅಂಟಿಸಿಕೊಂಡು ಅಮೆಜಾನ್ ನದಿಯಲ್ಲಿ ಆ ಬಂಗಾರವನ್ನ ತೊಳೆದುಕೊಳ್ತಾ ಇದ್ದ. ಹೌದು, ನೀವು ಕೇಳಿದ್ದು ನಿಜ. 16th ಸೆಂಚುರಿಯಲ್ಲಿ ಯುರೋಪಿಯನ್ಸ್ ಅಮೆಜಾನ್ ಮಳೆಕಾಡು ಇರುವ ಸೌತ್ ಅಮೆರಿಕಾಗೆ ಬರ್ತಾರೆ. ಅದು ಕೂಡ ಒಂದು ದೊಡ್ಡ ಸೈನ್ಯದ ಜೊತೆಗೆ ಆ ಪ್ರದೇಶವನ್ನ ವಶಪಡಿಸಿಕೊಳ್ಳಲು ಬರ್ತಾರೆ. ಅಲ್ಲಿಗೆ ಬಂದ ತಕ್ಷಣ ಅಮೆಜಾನ್ ಕಾಡಿನ ಸುತ್ತಮುತ್ತ ವಾಸ ಮಾಡುತ್ತಿದ್ದ ಜನರ ಜೊತೆ ಯುದ್ಧ ಮಾಡಿ ಅವರ ಪ್ರದೇಶವನ್ನ ವಶಪಡಿಸಿಕೊಳ್ತಾರೆ. ಹಾಗೂ 16th ಸೆಂಚುರಿಯ ಕೊನೆಯಲ್ಲಿ ಅವರಿಗೆ ಅಮೆಜಾನ್ ಕಾಡಿನ ಮಧ್ಯೆ ಬಂಗಾರದಿಂದ ಮಾಡಿರುವ ಒಂದು ನಗರವೇ ಇದೆ ಅಂತ ತಿಳಿದು ಬರುತ್ತೆ. ಈ ಮಾಹಿತಿ ತಿಳಿದುಕೊಂಡ ಯುರೋಪಿಯನ್ಸ್ ತಕ್ಷಣ ಆ ನಗರವನ್ನ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಈ ಹುಡುಕಾಟದಲ್ಲಿ ಅಮೆಜಾನ್ ಮಳೆಕಾಡಿನಲ್ಲಿ ಜೀವಿಸ್ತಾ ಇದ್ದ ಹಲವಾರು ಬುಡಕಟ್ಟು ಜನರು ಸಿಗ್ತಾರೆ. ಆದ್ರೆ ಆ ಬಂಗಾರದ ನಗರದ ಸ್ವಲ್ಪ ಸುಳಿವು ಕೂಡ ಸಿಗೋದಿಲ್ಲ. ಆದ್ರೆ ಈ ಕಾಡಿನಲ್ಲಿ ತುಂಬಾನೇ ಬಂಗಾರ ಮಾತ್ರ ಸಿಗುತ್ತೆ. ಈ ರೀತಿ 200 ವರ್ಷಗಳ ಕಾಲ ಆ ಬಂಗಾರದ ನಗರವನ್ನ ಹುಡುಕ್ತಾರೆ. ಆದ್ರೆ ಅದರ ಸುಳಿವೇ ಸಿಗೋದಿಲ್ಲ. ಕೊನೆಗೆ ಇದೆಲ್ಲ ಒಂದು ಕಟ್ಟು ಕತೆ ಅಂದ್ಕೊಂಡು ಸುಮ್ಮನೆ
ಹ್ಯೂಮನ್ ಆಗ್ತಾರೆ. ಆದ್ರೆ 19th ಸೆಂಚುರಿಯಲ್ಲಿ ಒಬ್ಬ ಬ್ರಿಟಿಷ್ ಎಕ್ಸ್ಪ್ಲೋರರ್ ಆದ ಪೇರ್ಸಿ ಫಾಟ್ ಅನ್ನುವವರು ಆ ಬಂಗಾರದ ನಗರವನ್ನ ಮತ್ತೆ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಅವನು ಅಮೆಜಾನ್ ಕಾಡಿನ ಮೇಲೆ 8 ದಂಡಯಾತ್ರೆಗಳನ್ನ ಮಾಡ್ತಾನೆ. ಆಗ ಅವನ್ಗೆ ಬಂಗಾರದ ನಗರ ಸಿಗೋದಿರ್ಲಿ, ಒಂದು ಚಿಕ್ಕ ಹಳ್ಳಿ ಕೂಡ ಸಿಗೋದಿಲ್ಲ. ಆದ್ರೆ ತನ್ನ ಕೊನೆಯ ದಂಡಯಾತ್ರೆಯಲ್ಲಿ ಅಮೆಜಾನ್ ಕಾಡಿನಲ್ಲಿ ಅವನು ಮಾಯವಾಗಿ ಹೋಗ್ತಾನೆ. ಅಂದ್ರೆ 29 ಮೇ 1925ರಲ್ಲಿ ಅವನು ಮತ್ತು ಅವನ ಟೀಮ್ ಕಣ್ಮರೆಯಾಗಿ ಹೋಗ್ತಾರೆ. ಇದರಿಂದ ಅವರನ್ನ ಹುಡುಕೋದಕ್ಕೆ ಒಂದು ದೊಡ್ಡ ಟೀಮ್ ಅವರು ಕಣ್ಮರೆಯಾದ ಪ್ರದೇಶಕ್ಕೆ ಬರುತ್ತೆ. ಕೆಲವು ತಿಂಗಳುಗಳ ಕಾಲ ಅವರನ್ನ ಹುಡುಕ್ತಾರೆ, ಆದ್ರೆ ಅವರ ಸುಳಿವೇ ಸಿಗೋದಿಲ್ಲ. ವಿಜ್ಞಾನಿಗಳ ಪ್ರಕಾರ ಈ ಅಮೆಜಾನ್ ಮಳೆಕಾಡು ಮನುಷ್ಯ ಜೀವನ ಮಾಡೋದಕ್ಕೆ ಯೋಗ್ಯವಲ್ಲ, ಅಂದ್ರೆ ಇಲ್ಲಿ ಯಾವುದೇ ನಗರ ಇರೋದಕ್ಕೆ ಸಾಧ್ಯವಿಲ್ಲ ಅಂತ ವಿಜ್ಞಾನಿಗಳ ಅಭಿಪ್ರಾಯ. ಆದ್ರೆ ನಮ್ಮ ಟೆಕ್ನಾಲಜಿ ಬೆಳೆಯುತ್ತಾ ಹೋದಂತೆ ಈ ಅಮೆಜಾನ್ ಮಳೆಕಾಡಿನಲ್ಲಿ ಒಂದು ದೊಡ್ಡ ನಗರವಿತ್ತು ಅನ್ನೋದಕ್ಕೆ ಕೆಲವು ಸಾಕ್ಷಿಗಳು ಕೂಡ ಸಿಗುತ್ತವೆ. ಇಲ್ಲಿ ಪುರಾತನ ಕಾಲದ ಮನುಷ್ಯರ ವೇಸ್ಟ್ ಸಿಗುತ್ತೆ. ಜೊತೆಗೆ ಲೀಡರ್ ಸ್ಕ್ಯಾನಿಂಗ್ ಮಾಡಿದಾಗ ಈ ಕಾಡಿನ ನೆಲದ ಕೆಳಗಡೆ ಕಲ್ಲಿನಿಂದ ಮಾಡಿರುವ ಒಂದು ದೊಡ್ಡ ಸ್ಟ್ರಕ್ಚರ್ ಕಾಣಿಸುತ್ತೆ. ಹಾಗೂ ನ್ಯಾಷನಲ್ ಡಿಸ್ಕವರಿ ಚಾನೆಲ್ಗೆ ಕೂಡ ಕೆರಿಬಿಯನ್ ಇಂದ 15 ಕಿಲೋಮೀಟರ್ ಕಾಡಿನ ಒಳಗಡೆ ಒಂದು ನಗರವನ್ನ ಕಂಡುಹಿಡಿಯುತ್ತೆ. ಅದು 2500 ವರ್ಷಗಳ ಪುರಾತನವಾದ ನಗರವಾಗಿತ್ತು. ಪ್ರೆಸೆಂಟ್ ಬೆಟ್ಟಗುಡ್ಡಗಳಿಂದ ಪೂರ್ತಿಯಾಗಿ ಆ ನಗರ ಮುಚ್ಚಿ ಹೋಗಿದೆ. ಆದ್ರೆ ಇವೆರಡರಲ್ಲಿ ಬಂಗಾರದ ನಗರ ಯಾವುದು ಅಂತ ಗೊತ್ತಾಗ್ತಿಲ್ಲ. ಇದರಿಂದ ವಿಜ್ಞಾನಿಗಳು ಇದನ್ನ ಅತಿ ದೊಡ್ಡ ಮಿಸ್ಟರಿ ಅಂತ ಡಿಕ್ಲೇರ್ ಮಾಡ್ತಾರೆ. ಮಾರಿಕೋಕ್ಸಿ ಪ್ರತಿದಿನ ಈ ಕಾಡಿನಲ್ಲಿ ಹೊಸ ಹೊಸ ಪ್ರಜಾತಿಯ ಜೀವಿಗಳ ಹುಡುಕಾಟ ನಡೆಯುತ್ತಲೇ ಇರುತ್ತೆ. ಅದೇ ರೀತಿಯಲ್ಲಿ ಒಬ್ಬ ರಿಸರ್ಚರ್ ಈ ಕಾಡಿನಲ್ಲಿ ರಿಸರ್ಚ್ ಮಾಡುವಾಗ ಅವರಿಗೆ ಒಂದು ವಿಚಿತ್ರವಾದ ಜೀವಿ ಕಾಣಿಸುತ್ತೆ. ಅದು ನೋಡೋದಕ್ಕೆ ಅರ್ಧ ಮನುಷ್ಯ ಅರ್ಧ ಕೋತಿಯ ತರ ಕಾಣ್ತಾ ಇತ್ತು. ಅದು ಹೆಚ್ಚು ಕಡಿಮೆ 12 ಅಡಿಗಳಷ್ಟು ಎತ್ತರವಿತ್ತಂತೆ. ಆ ಜೀವಿ ನೋಡೋದಕ್ಕೆ ತುಂಬಾನೇ ಭಯಂಕರವಾಗಿ ಕಾಣ್ತಾ ಇತ್ತು. ಅದನ್ನ ಸರಿಯಾಗಿ ನೋಡುವಷ್ಟರಲ್ಲಿ ಅದು ಇವರ ಮೇಲೆ ದಾಳಿ ಮಾಡೋದಕ್ಕೆ ಪ್ರಯತ್ನಿಸುತ್ತೆ. ಇಲ್ಲಿ ಭಯದಲ್ಲಿದ್ದ ಬ್ರಿಟಿಷ್ ರಿಸರ್ಚರ್ ತಕ್ಷಣ ತನ್ನ ಬಳಿ ಇದ್ದ ಗನ್ ಇಂದ ಆ ವಿಚಿತ್ರವಾದ ಜೀವಿ ಮೇಲೆ ಫೈರಿಂಗ್ ಅನ್ನ ಮಾಡ್ತಾರೆ. ಗನ್ ಫೈರಿಂಗ್ ಇಂದ ಆ ಜೀವಿ ಹೆದರ್ಕೊಂಡು ಸ್ವಲ್ಪ ಹಿಂದಕ್ಕೆ ಜರುಗುತ್ತೆ. ಇದೇ ಸರಿಯಾದ ಸಮಯ ಅಂದ್ಕೊಂಡು ಅವರು ಅಲ್ಲಿಂದ ತಪ್ಪಿಸಿಕೊಂಡು ಬರ್ತಾರೆ. ಅಮೆಜಾನ್ ಕಾಡಿನ ಸುತ್ತಮುತ್ತ ವಾಸ ಮಾಡುವ ಜನರು ಕೂಡ ಆ ವಿಚಿತ್ರವಾದ ಜೀವಿಯನ್ನ ನೋಡಿರೋದಾಗಿ ಹೇಳ್ತಾರೆ. ಮಿಸ್ಟೀರಿಯಸ್ ಟ್ರೈಬ್ಸ್ ಈ ರಹಸ್ಯವಾದ ಅಮೆಜಾನ್ ಮಳೆಕಾಡಿನಲ್ಲಿ ಹಲವಾರು ಬುಡಕಟ್ಟು ಜನಾಂಗಗಳು ಇವೆ. ಕೆಲವು ಬುಡಕಟ್ಟು ಜನಾಂಗಗಳು ಇಲ್ಲಿಯವರೆಗೂ ಹೊರಗಿನ ಪ್ರಪಂಚವನ್ನ ನೋಡಿಲ್ಲ. ಹೌದು, ಅವರು ಈ ದಟ್ಟವಾದ ಕಾಡಿನಲ್ಲಿ ಹೇಗೆ ಜೀವನ ಮಾಡ್ತಿದ್ದಾರೆ ಅಂತ ವಿಜ್ಞಾನಿಗಳಿಗೆ ಕೂಡ ಅರ್ಥವಾಗ್ತಿಲ್ಲ. ಅವರಲ್ಲಿ ಪಿರಿಪ್ಕುರ ಅನ್ನುವ ಬುಡಕಟ್ಟು ಜನಾಂಗ ಕೂಡ ಒಂದು. ಇವರು ವೆಸ್ಟರ್ನ್ ಬ್ರೆಜಿಲ್ ನಲ್ಲಿರುವ ಅಮೆಜಾನ್ ಕಾಡಿನಲ್ಲಿ ಕಂಡು ಬರ್ತಾರೆ. ಮೊದಲು ಈ ಜನಾಂಗದಲ್ಲಿ ಸಾವಿರಾರು ಜನ ಇದ್ರು, ಆದ್ರೆ ಈಗ ಕೇವಲ 15ರಿಂದ 20 ಜನ ಮಾತ್ರ ಇದ್ದಾರೆ. ಈ ಬುಡಕಟ್ಟು ಜನಾಂಗ 1998ರಲ್ಲಿ ಪ್ರಪಂಚಕ್ಕೆ ಪರಿಚಯವಾಗುತ್ತೆ. ಆಗ ಇವರ ಜೊತೆ ಸಂಪರ್ಕ ಮಾಡಿದಾಗ ಇವರು ಮಾತನಾಡುವ ಭಾಷೆ ವಿಜ್ಞಾನಿಗಳಿಗೆ ಅರ್ಥವಾಗದೇ ಇದ್ರು ಅವರು ಮಾತನಾಡುವ ವಿಧಾನ ನೋಡಿದ್ರೆ ಅವರು ತಮ್ಮ ನೋವುಗಳನ್ನ ಹೇಳಿಕೊಳ್ತಾ ಇದ್ದಾರೆ ಅಂತ ಅವರಿಗೆ ಅರ್ಥವಾಗುತ್ತೆ. ನಂತರ ಅವರ ಭಾಷೆಯನ್ನ ವಿಜ್ಞಾನಿಗಳು ಡಿಕೋಡ್ ಮಾಡಿದಾಗ ಅವರು ಹೇಳಿದ್ದು ಅರ್ಥವಾಗುತ್ತೆ. ಮೊದಲು ಅವರ ಬುಡಕಟ್ಟು ಜನಾಂಗ ತುಂಬಾನೇ ಬಲವಾಗಿತ್ತು, ಆದ್ರೆ ಕಾಡಿನಲ್ಲಿ ಮೈನಿಂಗ್ ಮಾಡುವ ಮಾಫಿಯಾ ಒಂದು ಇವರ ಮೇಲೆ ದಾಳಿ ಮಾಡಿ ಎಲ್ಲರನ್ನ ಕೊಂದು ಬಿಟ್ಟಿದೆ. ಆ ದಾಳಿಯಲ್ಲಿ ಕೆಲವರು ಮಾತ್ರ ತಪ್ಪಿಸಿಕೊಂಡಿದ್ದಾರೆ. ಈ ರೀತಿಯ ಎಷ್ಟೋ ರಹಸ್ಯವಾದ ಬುಡಕಟ್ಟು ಜನಾಂಗಗಳು ಈ ಅಮೆಜಾನ್ ಮಳೆಕಾಡಿನಲ್ಲಿ ಇವೆ. ಏಲಿಯನ್ಸ್ ಇಷ್ಟೊತ್ತು ಅಮೆಜಾನ್ ರಹಸ್ಯಗಳ ಬಗ್ಗೆ ತಿಳ್ಕೊಂಡ್ರಿ, ಅದೆಲ್ಲ ವಿಜ್ಞಾನಿಗಳು ಕೂಡ ಒಪ್ಪಿಕೊಳ್ಳುವ ರಹಸ್ಯಗಳು. ಆದ್ರೆ ಈಗ ಹೇಳುವ ರಹಸ್ಯ ಕೇವಲ ಇಂಟರ್ನೆಟ್ ನಲ್ಲಿ ಮಾತ್ರವೇ ಹರಿದಾಡುತ್ತಿದೆ. ಅದೇನಂದ್ರೆ ಅಮೆಜಾನ್ ಮಳೆಕಾಡಿನಲ್ಲಿ ಏಲಿಯನ್ಸ್ ಗಳು ವಾಸ ಮಾಡ್ತಿದ್ದಾರಂತೆ. ಅದಕ್ಕೆ ಈ ಮಳೆಕಾಡನ್ನ ಮನುಷ್ಯನ ಕೈಯಲ್ಲಿ ಎಕ್ಸ್ಪ್ಲೋರ್ ಮಾಡಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಈ ದಟ್ಟವಾದ ಕಾಡನ್ನ ಎಕ್ಸ್ಪ್ಲೋರ್ ಮಾಡೋದು ಮನುಷ್ಯನಿಗೆ ತುಂಬಾನೇ ಕಷ್ಟದ ಕೆಲಸ ಅಂತ ಒಪ್ಪಿಕೊಳ್ಬಹುದು. ಆದ್ರೆ ಅದಕ್ಕೆ ಕಾರಣ ಏಲಿಯನ್ಸ್ ಅಂದ್ರೆ ನಂಬೋದಕ್ಕೆ ಸಾಧ್ಯವಿಲ್ಲ. ನನ್ನ ಪ್ರಕಾರ ಅಮೆಜಾನ್ ಮಳೆಕಾಡಿನಲ್ಲಿ ಏಲಿಯನ್ಸ್ ಇರೋದು ಒಂದು ದೊಡ್ಡ ಮಿತ್ ಅಷ್ಟೇ. ಸೊ ಥಿಂಕರ್ಸ್, ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಹಾಗೂ 100K ಸಬ್ಸ್ಕ್ರೈಬರ್ಸ್ಗೆ ನಾವು ತುಂಬಾನೇ ಹತ್ತಿರದಲ್ಲಿ ಇದ್ದೀವಿ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಬರುವ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ.